ನಮಸ್ಕಾರ ಸ್ನೇಹಿತರೆ. ನಿಮ್ಮ ಜೀವನದಲ್ಲಿ ಒತ್ತಡ, ಗೊಂದಲ, ಭಯ ಇವೆಲ್ಲ ಜಾಸ್ತಿ ಆಗಿದೆಯಾ? ಹಾಗಿದ್ರೆ ಭಗವದ್ಗೀತೆಯ ಈ 3 ಪಾಠಗಳು ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. ಮೊದಲ ಪಾಠ: ಫಲದ ಚಿಂತೆಯನ್ನು ಬಿಡಿ, ಕೆಲಸವನ್ನು ನಿಷ್ಠೆಯಿಂದ ಮಾಡಿ. ಶ್ರೀಕೃಷ್ಣ ಹೇಳ್ತಾನೆ, ನಿನ್ನ ಕೆಲಸ ನಿನ್ನ ಕೈಯಲ್ಲಿದೆ, ಆದರೆ ಅದರ ಫಲ ನಿನ್ನ ಕೈಯಲ್ಲಿಲ್ಲ. ಅರ್ಥ ಏನು ಗೊತ್ತಾ? ಫಲ ಸಿಗಲಿಲ್ಲ ಅಂತ ಪ್ರಯತ್ನ ನಿಲ್ಲಿಸಬೇಡಿ. ಪ್ರಾಮಾಣಿಕವಾಗಿ ಕೆಲಸ ಮಾಡಿ, ಉಳಿದದ್ದು ದೇವರಿಗೆ ಬಿಡಿ. ಇದರಿಂದ ಮನಸ್ಸಿಗೆ ಭಾರ ಕಡಿಮೆ ಆಗುತ್ತದೆ. ಎರಡನೇ ಪಾಠ: ಸುಖ ದುಃಖ ಎರಡನ್ನೂ ಸಮಾನವಾಗಿ ನೋಡಿ. ಜೀವನ ಅಂದರೆ ಕೆಲವೊಮ್ಮೆ ಸಂತೋಷ, ಕೆಲವೊಮ್ಮೆ ನೋವು. ಸಂತೋಷ ಬಂದಾಗ ಅಹಂಕಾರ ಬೇಡ, ದುಃಖ ಬಂದಾಗ ನಿರಾಶೆ ಬೇಡ. ಎರಡೂ ಶಾಶ್ವತ ಅಲ್ಲ. ಮೂರನೇ ಪಾಠ: ನಿನ್ನ ಧರ್ಮವನ್ನು ನೀನು ಅನುಸರಿಸು. ಇತರರ ಜೀವನ ನೋಡಿ ನಿನ್ನ ಜೀವನವನ್ನು ಹೋಲಿಸಿಕೊಳ್ಬೇಡಿ. ಪ್ರತಿಯೊಬ್ಬರಿಗೂ ಅವರದೇ ಆದ ದಾರಿ ಇರುತ್ತದೆ. ನಿನ್ನ ಮನಸ್ಸು ಒಪ್ಪಿದ ದಾರಿ, ನಿನ್ನ ಕರ್ತವ್ಯ, ನಿನ್ನ ಸತ್ಯ, ಅದೇ ನಿಜವಾದ ಧರ್ಮ. ಸ್ನೇಹಿತರೆ, ಭಗವದ್ಗೀತೆ ಒಂದು ಪುಸ್ತಕ ಅಲ್ಲ, ಅದು ಜೀವನ ನಡೆಸುವ ಮಾರ್ಗ. ಈ ಪಾಠಗಳು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಸರಳ ಜೀವನ ಪಾಠಗಳಿಗಾಗಿ ನಮ್ಮ ಕನ್ನಡ ಲೈಫ್ ಲೆಸನ್ಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.